ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಡಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೆಡಿ ಸಿನಿಮಾ ಮೊನ್ನೆ ಗುರುವಾರ ರಿಲೀಸ್ ಆಗಿ ಪ್ರಪಂಚಾದ್ಯಂತ ಭರ್ಜರಿಯಾದಂಥ ಪ್ರತಿಕ್ರಿಯೆಯನ್ನು ಈ ಸಿನಿಮಾ ಪಡಿತಾ ಇದೆ. ಹೀಗಿರಬೇಕಾದ್ರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಅವಾಂತರವೊಂದು ನಡೆದು ಹೋಗಿದೆ. ಏನಪ್ಪಾ ಅದು ಅಂತ ಕೇಳಿದ್ರೆ ಜಸ್ಟ್ ಒಮ್ಮೆ ನೋಡ್ಕೊಂಬನ್ನಿ, ಆಮೇಲೆ ವಿವರಿಸ್ತೀನಿ. ಕೇಳ್ತಾ ಇದ್ದೀರಾ, ಆಡಿಯೋ ಅಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಚಿತ್ರಮಂದಿರದ ಒಳಗಡೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಈ ಸಿನಿಮಾಗೆ ಎ ಸರ್ಟಿಫಿಕೇಟ್. ಹೀಗಾಗಿ ಚಿತ್ರಮಂದಿರದವರ ಜೊತೆಗೆ ಅಲ್ಲಿ ಬಂದಿದ್ದಂತಹ ಫ್ಯಾಮಿಲಿಯವರು ಮಾತಿನ ಚಕಮಕಿ ನಡೆಸಿರುವಂಥದ್ದು. ಇವರ ವಾದ ಏನಂತ ಹೇಳಿದ್ರೆ, ನಾವು ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ ಮಾಡಿರೋದು, ಅಲ್ಲಿ ಯಾಕೆ ಇದನ್ನು ಹೇಳಲಿಲ್ಲ ಅಂತ. ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಇದು, ಎ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳಿಗೆ ಅಲವಿಲ್ಲ, 18 ವರ್ಷಕ್ಕಿಂತ ಕೆಳಪಟ್ಟವರಿಗೆ ಅಲವಿಲ್ಲ. ಅದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೆಲ್ಲ ಬಿಡ್ತಾರೆ, ಯಾಕಂದ್ರೆ ಪ್ರೇಕ್ಷಕರು ಬರ್ತಾ ಇಲ್ಲ, ಹೀಗಾಗಿ ಅಲ್ಲೇನು ತಲೆಗೆಡಿಸ್ಕೊಳ್ಳಲ್ಲ, ಚಿತ್ರಮಂದಿರದ ಒಳಗಡೆ ಬಿಡ್ತಾರೆ. ಆದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಹಾಗಲ್ಲ. ಎ ಸರ್ಟಿಫಿಕೇಟ್ ಇದ್ದರೆ 18 ವರ್ಷದ ಕೆಳಗಿನವರಿಗೆ ಬಿಡೋದಿಲ್ಲ. ಹೀಗಾಗಿ ಇದೊಂದು ವಾದ. ಇದಕ್ಕೆ ಮತ್ತೊಂದಿಷ್ಟು ಮಂದಿ ಕಾಮೆಂಟ್ ಕೂಡ ಮಾಡಿದ್ದಾರೆ, ಅಲ್ಲ ಎ ಸರ್ಟಿಫಿಕೇಟ್ ಇದೆ, ಗೊತ್ತಿದ್ದು ಯಾಕೆ ಟಿಕೆಟ್ ಬುಕ್ ಮಾಡಿದ್ರಿ, ಯಾಕೆ ಹೋದ್ರಿ ಅಂತ. ಅದು ಕೂಡ ಕರೆಕ್ಟೇ. ಯಾಕಂತ ಹೇಳಿದರೆ ರೂಲ್ಸ್ ಇರೋದೇ ಹಾಗೆ. ಎ ಸರ್ಟಿಫಿಕೇಟ್ನವರಿಗೆ ಎ ಸರ್ಟಿಫಿಕೇಟ್ ಇದ್ದರೆ 18 ವರ್ಷದ ಮೇಲ್ಪಟ್ಟವರಿಗೆ ಅಷ್ಟೇ, ಅದು ವಯಸ್ಕರ ಸಿನಿಮಾ ಅಂತ. ಅದರಲ್ಲೂ 2 ವಿಧ ಇದೆ. ಏನಂತ ಹೇಳಿದ್ರೆ, ಈ ಎ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಬಹುತೇಕರಿಗೆ ಇರುವಂತಹ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ, ಅದು ಸೆಕ್ಷುವಲ್ ಕಂಟೆಂಟ್ ಇರುವಂಥ ಸಿನಿಮಾ ಅಂತ. ಕೇವಲ ಸೆಕ್ಷುವಲ್ ಕಂಟೆಂಟ್ ಇರುವಂಥ ಸಿನಿಮಾಗಳಿಗೆ ಮಾತ್ರ ಎ ಸರ್ಟಿಫಿಕೇಟ್ ಅಲ್ಲ, ಬದಲಾಗಿ ರಕ್ತಪಾತ, ಕೊಲೆ ಅಂಥದ್ದೆಲ್ಲ ಇರುತ್ತಲ್ಲ, ಅಂಥ ಸಿನಿಮಾಗಳಿಗೂ ಕೂಡ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಹೀಗಾಗಿ ಈ ಸಿನಿಮಾದಲ್ಲಿ ಸೆಕ್ಷುವಲ್ ಕಂಟೆಂಟ್ ಇಲ್ಲ, ಬದಲಾಗಿ ರಕ್ತಪಾತ ಸಿಕ್ಕಾಪಟ್ಟೆ ಇದೆ. ಮತ್ತೊಂದು ವಿಚಾರ ನಾವಿಲ್ಲಿ ಗಮನಿಸಲೇಬೇಕು, ಎಲ್ಲ ರೂಲ್ಸ್ ಫಾಲೋ ಆಗ್ತಾ ಇದೆಯಾ? ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಿಮಗೆ ಒಳಗಡೆ ಬಿಡ್ತಾರೆ, ಮಲ್ಟಿಪ್ಲೆಕ್ಸ್ನಲ್ಲಿ ಯಾಕೆ ಬಿಡಲ್ಲ? ಅಲ್ಲಿ ಯಾಕೆ ಅಲ್ಲಿಲ್ಲದ ರೂಲ್ಸ್ ಇಲ್ಲಿ? ಅಂದರೆ ಎಲ್ಲ ಕರೆಕ್ಟಾಗಿ ಇರ್ತಾ ಇದ್ದರೆ ಹೌದು, ಸತ್ಯ, ರೂಲ್ಸ್ ಪ್ರಕಾರನೇ ಆಗಬೇಕು. ಆದರೆ ಇಲ್ಲಿ ಕೆಲವು ಕಡೆ ಮಾತ್ರ ರೂಲ್ಸು. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಬಿಡ್ತಾರೆ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಯಾಕೆ ಬಿಡಲ್ಲ ಅಂತ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಮತ್ತೊಂದು, ಎಲ್ಲ ರೂಲ್ಸ್ ಅಂತ ಇದ್ರೆ, ಈ ಸಾಮಾನ್ಯವಾಗಿ ರೋಡ್ ಹಂಪ್ಸ್ ಇದೆ, ಹಂಪ್ಸ್ ಎಷ್ಟು ಎತ್ತರ ಇರಬೇಕು ರೂಲ್ಸ್ ಇದೆಯಲ್ಲ. ಹಂಪ್ಸ್ ಹಾಕಿದ್ಮೇಲೆ ಅದಕ್ಕೊಂದು ಬಿಳಿ ಬಣ್ಣ ಬಳಿಬೇಕು ಅಂತ ಇದೆ. ಎಷ್ಟು ಕಡೆಗಳಲ್ಲಿ ಹಂಪ್ಸ್ ಅದೇ ರೀತಿಯಾಗಿದೆ, ಹಾಗೆ ಎಷ್ಟು ಹಂಪ್ಸ್ಗಳಲ್ಲಿ ಬಿಳಿ ಬಣ್ಣ ಬಳ್ದಿದ್ದಾರೆ? ಇಲ್ವೇ ಇಲ್ಲ. ಹಂಪ್ಸ್ ಒಳ್ಳೆ ನಮ್ಮ ಊರ್ ಕಡೆ ಕಲ್ತಪ್ಪ ಅಂತ ಹೇಳ್ತಾರೆ, ಆ ಥರ ಎತ್ತರ ಮಾಡಿ ಇಡ್ತಾರೆ, ದಿಂಬು ಇಟ್ಟಂಗೆ. ಇನ್ನು ಬಿಳಿ ಬಣ್ಣ ಅಂತೂ ಇಲ್ವೇ ಇಲ್ಲ ಬಿಡಿ, ಅದೆಲ್ಲೋ ಒಂದು 1000ದಲ್ಲಿ 1-2 ಕಡೆ ಇರ್ಬೋದಷ್ಟೇ. ಪ್ರಸ್ತುತ ಪರಿಸ್ಥಿತಿ ಹೀಗಿದೆ. ಎಲ್ಲ ಕೂಡ ರೂಲ್ಸ್ ಫಾಲೋ ಆಗೋದಿಲ್ಲ. ರೂಲ್ಸ್ ಎಲ್ಲನೂ ಫಾಲೋ ಆದರೆ ಇಲ್ಲಿ ಆಗಿರೋದು ತಪ್ಪಲ್ಲ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರು ಒಳಗಡೆ ಬಿಡಬಾರ್ದು, ರೂಲ್ಸ್ ಪ್ರಕಾರ ಆಗೋದಾದ್ರೆ. ಆದರೆ ಇಲ್ಲಿ ಆ ಕಡೆ ನೋಡಿದರೆ ಅಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಆರಾಮಾಗಿ ಬಿಡ್ತಾರೆ. ಸೆಕ್ಷುವಲ್ ಕಂಟೆಂಟ್ ಇದ್ರು ಮೊದಲೆಲ್ಲ ಬಿಡ್ತಾನೆ ಇದ್ರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದವರು ಕೂಡ. ಆದರೆ ಇಲ್ಲಿ ಹಿಂಗೆ, ಯಾಕಂದರೆ ಇಲ್ಲಿ ಫ್ಯಾಮಿಲಿ ಬಂದಿರೋದು, ಫ್ಯಾಮಿಲಿಯವರೇ ಪರವಾಗಿಲ್ಲ ಬಿಡಿ ಅಂತ ಹೇಳಿದ ಮೇಲೆ ಏನು ಹೇಳಬೇಕು? ಇದಕ್ಕೆ ಈ ಸರಿಯೋ ತಪ್ಪೋ ಗೊತ್ತಾಗ್ತಾ ಇಲ್ಲ, ಬರೀ ಪ್ರಶ್ನಾರ್ಥಕ. ಇದರಿಂದ ಚಿತ್ರತಂಡಕ್ಕೆ ತುಂಬಾನೇ ಲಾಸ್ ಇದೆ. ಯಾಕಂತ ಹೇಳಿದ್ರೆ, ಒಂದು ಚಿತ್ರಮಂದಿರದಲ್ಲಿ ಈ ಎ ಸರ್ಟಿಫಿಕೇಟ್ನಿಂದ ಒಂದು ಕನಿಷ್ಠ 10 ಮಂದಿ ಬಾರದೇ ಇರುವಂಥ ಸಾಧ್ಯತೆ ಇದೆ, ಕನಿಷ್ಠ. ಯಾಕೆ ಹೇಳಿ? ಒಂದು ಫ್ಯಾಮಿಲಿ ಬರ್ಬೇಕಂತಾದ್ರೆ ಆಗಲ್ಲ, ಮಕ್ಕಳು ಬರ್ಬೇಕಂತಾದ್ರೆ ತಾಯಿ ಬರಲೇಬೇಕು, ಮಕ್ಕಳು ಬರುವಂಗಿಲ್ಲ, ಹಾಗಾಗಿ ತಾಯಿ ಬರಲ್ಲ. ಆಯ್ತಲ್ಲ, ಅಲ್ಲಿ 2-3 ಟಿಕೆಟು ಹೋಯ್ತಲ್ಲಿ. ಹೀಗೆ ಅದೆಷ್ಟು ಚಿತ್ರಮಂದಿರಗಳಿಲ್ಲ. ಮಿನಿಮಮ್ ಒಂದು ಚಿತ್ರಮಂದಿರ 10 ಮಂದಿ ಅಂದರೆ ಒಂದು 10 ಚಿತ್ರಮಂದಿರ ಹಿಡ್ಕೊಳ್ಳಿ, ಎಷ್ಟಾಯಿತು? ಟಿಕೆಟ್ ರೇಟ್ ಎಷ್ಟಾಯಿತು? ಎಷ್ಟು ಲಾಸ್ ಆಯಿತು? ರಾಜ್ಯದ 100 ಚಿತ್ರಮಂದಿರಗಳೆಲ್ಲಾದರೆ 10 ಮಂದಿ ಎಷ್ಟಾಯ್ತು ಅಲ್ಲಿ? ಇವೆಲ್ಲವನ್ನು ಕ್ಯಾಲ್ಕುಲೇಷನ್ ಹಾಕಬೇಕಾಗುತ್ತೆ. ಈ ನಷ್ಟವನ್ನು ಭರಿಸೋರು ಯಾರು? ಗೊತ್ತಿಲ್ಲ, ಮತ್ತೊಂದು ಪ್ರಶ್ನಾರ್ಥಕವೇ. ಹೀಗಾಗಿ ಅದಕ್ಕೆ ಏನೋ ಒಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದು ಸರಿ ತಪ್ಪು ಅನ್ನೋದಕ್ಕಿಂತ ಸಿನಿಮಾ, ಈಗ ಎಕ್ಸಾಂಪಲ್ ಹೇಳೋದು,
ಅದೆಷ್ಟೋ ಮಂದಿ OTT ಅಲ್ಲಿ ಸಿನಿಮಾವನ್ನ ನೋಡ್ತಾರೆ. ಇಂಥ ಈ ಸಿನಿಮಾ ನೋಡಿ, ಈಗ ಚಿತ್ರಮಂದಿರಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಯಾವ್ದು ಟಿವಿಲಿ ಬರುತ್ತೆ, ಉದಯ ಟಿವಿ, ಅಲ್ಲಿ ಯಾವ ಸೆನ್ಸರ್ ಇದೆ? ಅಥವಾ ಯಾವ್ದೊಂದು OTT ಅಲ್ಲಿ ಬರುತ್ತೆ, ಅಲ್ಲಿ ಯಾವ ಸೆನ್ಸರ್ ಇದೆ? ಮನೆಯವ್ರು ಕೂತ್ಕೊಂಡು ನೋಡಲ್ವಾ? ಅಂದ್ರೆ ಅಲ್ಲಿ ಅಪ್ಲೈ ಆಗದಂತ ಸೆನ್ಸರ್ ಇಲ್ಲಿ ಯಾಕೆ ಅಪ್ಲೈ? ಎಲ್ಲ ಕೂಡ ಪ್ರಶ್ನಾರ್ಥಕವೇ. ಹೀಗಾಗಿ ಇದಕ್ಕೊಂದು ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲವಾಗಿದ್ರೆ ಇವೆಲ್ಲ ಮುಗಿಯದ ಅಧ್ಯಾಯಗಳು, ಈ ಗೊಂದಲಗಳು, ಗಲಾಟೆ, ಅದು ಇದು ಅಂತ. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಸಿನಿಮಾಗೆ ಹೋಗಿದ್ರು. ಆರಂಭದಲ್ಲಿ ಹೋಗ್ಬೇಕಾದ್ರೆ ಇಡೀ ಕುಟುಂಬ ಸಮೇತರಾಗಿ ಹೋಗ್ಬೇಕಂತ ಇದ್ರು. ಆದ್ರೆ ಚಿತ್ರಮಂದಿರಕ್ಕೆ ಹೋಗಿದ್ದು ಬರೀ ಗಂಡಸರಷ್ಟೇ, ಒಂದು 7-8 ಮಂದಿ ಇದ್ರು. ಕಾರಣ ಏನಂತ ಹೇಳಿದ್ರೆ ಮಕ್ಕಳೆಲ್ಲ ಇದ್ರಂತೆ. ಹಾಗಾಗಿ ಹೆಣ್ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋದ್ರು. ಯಾಕಂದ್ರೆ ಮಕ್ಕಳು ಬರ್ಬೇಕಲ್ಲ, ಮಕ್ಳಿಗೆ ಬರೋಕ್ಕಾಗಲ್ಲ. ಹೀಗಾಗಿ ಹೆಣ್ಮಕ್ಳು ಮನೆಯಲ್ಲಿ. ಒಂದು ವೇಳೆ ಎಲ್ಲ ಸರಿ ಇರ್ತಾ ಇದ್ರೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ರು. ಇನ್ನೊಂದು 15 ಟಿಕೆಟ್ ಎಕ್ಸ್ಟ್ರಾ ಬುಕ್ ಆಗ್ತಾ ಇತ್ತು. ಚಿತ್ರತಂಡಕ್ಕೆ ತಾನೇ ಲಾಭ ಆಗ್ತಿದ್ದು. ಈ ಒಂದು A ಸರ್ಟಿಫಿಕೇಟ್ ಇಂದಾಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಬಿಡೋದಿಲ್ಲ. ಹೀಗಾಗಿ ಲಾಸ್ ತಾನೆ ಚಿತ್ರತಂಡಕ್ಕೆ. ಇದಕ್ಕೆ ಹೊಣೆ ಯಾರು? ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಎಕ್ಸಾಂಪಲ್, ಇದು ರಿಯಲ್ ಸ್ಟೋರಿನ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದೇ ರೀತಿಯಾದಂಥ ಪ್ರಸಂಗ ಅದು ಎಷ್ಟು ಊರುಗಳಲ್ಲಿ, ಎಷ್ಟು ಚಿತ್ರಮಂದಿರಗಳಲ್ಲಿ ನಡೆಯಲ್ಲ? ಎಷ್ಟು ಲಾಸ್ ಆಗಿರ್ಬೇಡ ಇಂಥ ಒಂದು A ಸರ್ಟಿಫಿಕೇಟ್ ಇಂದಾಗಿ. ಹಾಗಂದ ಮಾತ್ರಕ್ಕೆ ರೂಲ್ಸೇ. A ಸರ್ಟಿಫಿಕೇಟ್ ಅಂತ ಹೇಳಿದ ಕೂಡ ಅದು ಪ್ರತಿ ಚಿತ್ರಮಂದಿರದಲ್ಲೂ ಕೂಡ ಕಡ್ಡಾಯ ಆಗ್ಬೇಕು. 18 ವರ್ಷದ ಕೆಳಗಿನವರಿಗೆ ಬಿಡಲ್ಲ ಅಂತ. ಮತ್ತೆ ಇನ್ನೊಂದು, ಈ ಸೆಕ್ಷುವಲ್ ಕಂಟೆಂಟ್ ಮತ್ತು ಇಂಥ ಕ್ರೌರ್ಯ, ಇದರಲ್ಲೂ A ಸರ್ಟಿಫಿಕೇಟ್ ಅಲ್ಲೂ ಆ ಒಂದು 2 ವಿಭಾಗಗಳನ್ನು ಮಾಡಬೇಕು. ಇಲ್ಲವಾಗಿದ್ರೆ ಅದು ಕಷ್ಟನೇ. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾಗಳನ್ನು ಕೂಡ A ಸರ್ಟಿಫಿಕೇಟ್ ಅಂದ್ರೆ ಇದು ಆ ಥರ ಸಿನಿಮಾ ಅಂತ, ಪೊಲೀಸ್ ಸಿನಿಮಾ ಅಂತ ಎಲ್ಲರ ಅನ್ಕೋತಾರೆ. ಮತ್ತೆ ಇತ್ತೀಚಿನ ದಿನ ಗೊತ್ತಾಗಿದೆ ಕೂಡ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೂ ಒಂದು ಹೊಸದಂತಹ ನೀತಿಯನ್ನು ತರಬೇಕಾಗಿದೆ. ಕುಟುಂಬ ಸಮೇತರಾಗಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. ಅಂದರೆ ಅಡಲ್ಟ್ ಕಂಟೆಂಟಿಗೆಲ್ಲ, ಅಂದರೆ ಹಸಿಬಿಸಿ ಅಂತ ಇದಕ್ಕಲ್ಲ. ಕೆಲವು ಇಂಥ ಒಂದು ಸ್ಟಾರ್ ನಟರ ಸಿನಿಮಾಗಳೆಲ್ಲ ಬರುತ್ತೆ, ಅದರಲ್ಲಿ ಒಂದಿಷ್ಟು ಇಂತಹ ಈ ಕ್ರೈಮ್ ಸೀನ್ಗಳೆಲ್ಲ ಇದ್ದಾವೆ. ಅದಕ್ಕೆಲ್ಲ A ಸರ್ಟಿಫಿಕೇಟ್ ಕೊಡ್ತಾರೆ. ಅಂಥ ಸಿನಿಮಾಗಳನ್ನು ಕುಟುಂಬ ಸಮೇತರಾಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತಾದರೆ ಕುಟುಂಬ ಸಮೇತರಾಗಿ ಬರೋದಕ್ಕಾಗಲ್ಲ. ಹೆಣ್ಮಕ್ಳೆಲ್ಲ ಮನೇಲಿ ಇರಬೇಕಾಗುತ್ತೆ. ಎಲ್ಲರೂ ಬಂದಾಗ ಮಕ್ಕಳಿಗೂ ಪರ್ಮಿಷನ್ ಕೊಡಿ. ಯಾಕಂದರೆ ಕುಟುಂಬದ ಜೊತೆಗೆ ತಾನೆ ಅವರು ಸಿನಿಮಾವನ್ನು ವೀಕ್ಷಣೆ ಮಾಡೋದು. ಕುಟುಂಬದವರೇ ಆ ರಿಸ್ಕ್ ಅನ್ನು ತಗೋಬೇಕಾದ್ರೆ ನಮಗೇನಿದೆ, ಚಿತ್ರಮಂದಿರದವರಿಗೆ ಏನಿದೆ? ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಸ್ಕಾರ.